ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆಯ ದಿನ ಗಣೇಶನ ಹಬ್ಬ. ಗಣೇಶನ ಹಬ್ಬಕ್ಕೆ ವಿಶೇಷವಾಗಿ ಪ್ರಸಾದವನ್ನು ಮಾಡ್ತಾರೆ, ಕಡಲೆ ಉಸಳಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನು ಕುಕ್ಕರಿನೊಳಗೆ ಹಾಕ್ಕೊಳ್ತಾ ಇದ್ದೀನಿ ರೀ. ಇದನ್ನು ಕಡಲೆಕಾಳು 2 3 ಗಂಟೆಗಳ ಕಾಲ ಏನು ಮಾಡಿದ್ದೀನಿ ಅಂದ್ರೆ ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಇದು ನೆನೆಸಿರುವಂಥ ಕಡಲೆಕಾಳನ್ನು ಎಲ್ಲವನ್ನು ಕುಕ್ಕರಿಗೆ ಹಾಕ್ಕೊಂಡು ನಂತರ ಇದಕ್ಕೆ ನಾನು ತಣ್ಣೀರನ್ನೇ ಹಾಕ್ಕೋತಾ ಇದ್ದೀನಿ ರೀ. ಅದಕ್ಕೆ ಬೇಕಾ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ರೀ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೋದ್ರಲಿಂತ ಅದು ಚೆನ್ನಾಗಿ ಬೇಯ್ತದ್ನು ಮತ್ತು ಉಪ್ಪು ಕಡಲೆಕಾಳು ಹೀರ್ಕೋತೈತ್ರಿ. ಅದ್ರ ಸಂಬಂಧ ಉಪ್ಪು ಹಾಕಿ ಬೇಯಿಸ್ಕೊತೀನಿ ರೀ. ನಾವೊಂದು ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ ರೀ. ಅದಾದಮೇಲೆ 2 ದೊಡ್ಡ ಮೆಣಸಿನ್ಕಾಯಿಯನ್ನು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ ರೀ. ಅದಕ್ಕೆ ಇವೆರಡು ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನಷ್ಟು ನಾ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ಇಷ್ಟೆಲ್ಲವನ್ನು ಹಾಕ್ಕೊಂಡು ನಾ ಮಿಕ್ಸಿಗೆ ಒಂದು ಸುತ್ತನ್ನು ಸುತ್ತುವಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರೀ. ಈ ರೀತಿಯಾಗಿ ಆಗ್ತೈತ್ರಿ ಅದು. ನಂತರ ಒಂದು ಪ್ಯಾನನ್ನು ತಗೊಂಡು ಅದನ್ನು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ ರೀ. ಪ್ಯಾನನ್ನು ಕಾಯಿಸೋದಕ್ಕೆ ಇಟ್ಟ ನಂತರ ಅದು ಪ್ಯಾನ್ ಕಾಯ್ದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅವೆರಡು ಚಟಪಟ ಅಂಥೇಳಿ ಅಂದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ಹಾಕ್ಕೊಂಡ ನಂತರ ಅರ್ಧದಷ್ಟು ನಾ ಇಲ್ಲಿ ಟೊಮೆಟೊವನ್ನು ಹಾಕ್ಕೊಳಕತ್ತೀನಿ ರೀ. ಆ ಟೊಮೆಟೊ ಏನೈತಲ್ರಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು ರೀ. ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾ ಇಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಳಕತ್ತೀನಿ ರೀ ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಅವೆರಡನ್ನು ಮತ್ತು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಮೆಣಸಿನ್ಕಾಯಿ ಇದೇನೈತಲ್ರಿ ಮಿಶ್ರಣ ಅದನ್ನು ಒಗ್ಗರಣೆ ಒಳಗೆ ಹಾಕ್ಕೋಬೇಕು ರೀ. ಅದು ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಬಿಡಬೇಕು ರೀ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ನೀವು ನೋಡಿ ಹಾಕ್ಕೋಬೇಕು ರೀ ಇದನ್ನು, ಯಾಕಂದ್ರೆ ಕಡಲೆಕಾಳೊಳಗೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಹಾಕ್ಕೋಬೇಕು. ಮತ್ತು ನಂತರ ಬೇಯಿಸಿರುವಂಥ ಕಡಲೆಕಾಳನ್ನು ಇದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಡ್ಬೇಕು ರೀ 1-2 ನಿಮಿಷ ತನಕ. 1-2 ನಿಮಿಷ ತನಕ ಮುಚ್ಚಿಟ್ಕೊಳ್ಳೋದ್ರಲಿಂತ ಚೆನ್ನಾಗಿ ಬೇಯ್ತೈತ್ರಿ. ಈ ರೀತಿ ಒಳಗೆ ಉಸುಳಿ ಚೆನ್ನಾಗಿ ಬೇಯ್ತೈತ್ರಿ. ಬೇಯ್ದಾದ್ಮೇಲೆ ಒಂದು ಸರ್ವಿಂಗ್ ಬೌಲಿಗೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ರೀ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ನೀವು ಇದಕ್ಕೆ ಬೇಕಿದ್ರೆ ಮತ್ತು ನಿಂಬೆಹಣ್ಣನ್ನು ಕೂಡ ನೀವು ಹಾಕ್ಕೋಬೋದು. ನಾ ಹಾಕ್ಕೊಂಡಿಲ್ರಿ ಅದನ್ನು. ಒಂದು ಸರ್ವಿಂಗ್ ಬೌಲಿಗೆ ನಾ ಇದನ್ನು ಕಡಲೆಕಾಳು ಉಸುಳಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಕಡಲೆಕಾಳು ಉಸುಳಿ ಬಹಳ ಮಸ್ತಾಗಿ ಆಗೈತ್ರಿ. ಇದು ಭಾಳ ಟೇಸ್ಟಾಗಿರ್ತೈತ್ರಿ. ಪ್ರಸಾದಕ್ಕಂತ ಈ ರೀತಿಯಾಗಿ ಮಾಡಿ ಗಣೇಶ ಹಬ್ಬಕ್ಕೆ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ